ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೋರ್ಮುಜ್ ಮೇಲೆ ಅಮೆರಿಕ ದಿಗ್ಬಂಧನವನ್ನ ಜಾರಿ ಮಾಡಿದೆ. ಬಂದರುಗಳಲ್ಲಿ ನಿರ್ಬಂಧವನ್ನ ಕನ್ಫರ್ಮ್ ಮಾಡಿದೆ. ಯುಕೆ ಜಲಸಂಧಿಯಲ್ಲಿ ನೌಕಾಪಡೆ ಸಂಘರ್ಷದ ಭೀತಿ ಎದುರಾಗಿದೆ. ಖಮೇನಿ ವಶದಲ್ಲಿದ್ದ ಹೋರ್ಮುಜ್ಗೆ ನಿರ್ಬಂಧವನ್ನ ಹೇರಲಾಗಿದೆ. ಹೋರ್ಮುಜ್ ಮೇಲೆ ಅಮೆರಿಕ ಕಡೆಯಿಂದ ದಿಗ್ಬಂಧನ ಜಾರಿ ಮಾಡಲಾಗಿದೆ. ಬಂದರುಗಳಲ್ಲಿ ನಿರ್ಬಂಧವನ್ನ ಖಚಿತಪಡಿಸಿದೆ ಯುಕೆ. ಜಲಸಂಧಿಯಲ್ಲಿ ನೌಕಾಪಡೆಗಳ ಸಂಘರ್ಷದ ಭೀತಿ ಎದುರಾಗಿದೆ. ಖಮೇನಿ ವಶದಲ್ಲಿದ್ದ ಹೋರ್ಮುಜ್ಗೆ ನಿರ್ಬಂಧವನ್ನ ಹೇರಲಾಗಿದೆ. ಜಲಸಂಧಿ ಬಳಿ ಇರಾನ್ ಹಡಗು ಬಂದ್ರೆ ಅದನ್ನ ಉಡೀಸ್ ಮಾಡ್ತೀವಿ. ಕೇವಲ ಇರಾನ್ ಹಡಗು ಮಾತ್ರ ಅಲ್ಲ, ಯಾವುದೇ ದೇಶದ ಹಡಗುಗಳು ವಿತೌಟ್ ಪರ್ಮಿಷನ್, ಏನಾದರೂ ಅಮೆರಿಕದ ಪರ್ಮಿಷನ್ ತಗೊಳ್ಳೇಬೇಕು, ವಿತೌಟ್ ಪರ್ಮಿಷನ್ ಎಂಟ್ರಿ ಕೊಟ್ರೆ ಅವುಗಳನ್ನ ನಾಶ ಮಾಡ್ತೀವಿ ಅಂತ ಅಮೆರಿಕ ನೌಕಾ ಸೇನೆಯಿಂದ ಖಡಕ್ ವಾರ್ನಿಂಗ್ ರವಾನೆಯಾಗಿದೆ. ಇರಾನಿನ ಬಂದರುಗಳ ಮೇಲಿನ ಅಮೆರಿಕದ ದಿಗ್ಬಂಧನ ಇದು. ಇರಾನ್ ನಿರ್ಧಾರ ತೆಗೆದುಕೊಳ್ಳಲು ಇನ್ನೂ ಕೂಡ ಅವಕಾಶ ಇದೆ ಅಂತ ಸಂಘರ್ಷದ ಬಗ್ಗೆ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ನಿನ್ನೆ ಭಾರತೀಯ ಕಾಲಮಾನ ಸಂಜೆ 7:30ಕ್ಕೆ ಈ ಒಂದು ಸ್ಟ್ರೇಟ್ ಆಫ್ ಹೋರ್ಮುಜ್ನ ಬ್ಲಾಕ್ ಮಾಡಲಾಗಿದೆ. ಅದಕ್ಕೆ ಮುಂಚೆಯೇ ಅವರು ಹೇಳಿದ್ರು ಈ ರೀತಿ ಬ್ಲಾಕ್ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಅದಕ್ಕೆ ಇರಾನ್ ಕೂಡ ಕೌಂಟರ್ ಕೊಟ್ಟಿತ್ತು. ಅಕಸ್ಮಾತ್ ನೀವೇನಾದರೂ ಹೋರ್ಮುಜ್ನ ಟಚ್ ಮಾಡಿದ್ರೆ ವಿನಾಶ ಗ್ಯಾರಂಟಿ, ಅಮೆರಿಕಾಗೆ ವಿನಾಶ ಅಂದ್ರೆ ಏನು ಅಂತ ನಾವು ತೋರಿಸ್ತೀವಿ ಅಂತ ಇರಾನ್ ಹೇಳಿತ್ತು. ಹಾಗೆ ಹೋರ್ಮುಜ್ ಕಂಪ್ಲೀಟ್ ಆಗಿ ನಮ್ಮ ಕಂಟ್ರೋಲ್ನಲ್ಲೇ ಇತ್ತು, ಮುಂದೇನೂ ನಮ್ಮ ಕಂಟ್ರೋಲ್ನಲ್ಲೇ ಇರುತ್ತೆ ಅಂತ ಇರಾನ್ ಹೇಳಿತ್ತು. ಆದರೆ ಇದೀಗ ಸ್ಟ್ರೇಟ್ ಆಫ್ ಹೋರ್ಮುಜ್ ಅಂದರೆ ಹೋರ್ಮುಜ್ ಜಲಸಂಧಿಯನ್ನು ಬ್ಲಾಕ್ ಮಾಡಲಾಗಿದೆ. ನಿನ್ನೆ ಸಂಜೆಯಿಂದ ಬ್ಲಾಕ್ ಆಗಿದೆ. ಹಾಗೆ ಒಂದು ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಇರಾನಿನ ಹಡಗುಗಳು ಅಲ್ಲಿಗೆ ಬಂದರೆ ನಾವು ಅದನ್ನು ಸರ್ವನಾಶ ಮಾಡ್ತೀವಿ. ಯಾವುದೇ ಹಡಗುಗಳು ಪಾಸ್ ಆಗಬೇಕು ಅಂತ ಹೇಳಿದ್ರೂ ಕೂಡ ಆ ಜಲಸಂಧಿಯ ಮುಖಾಂತರ ನಮ್ಮ ಪರ್ಮಿಷನ್ ತಗೊಂಡೇ ಅವರು ಪಾಸ್ ಆಗಬೇಕು. ಏಕಾಏಕಿ ವಿತೌಟ್ ಪರ್ಮಿಷನ್ ಪಾಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸ್ಟ್ರೇಟ್ ಆಫ್ ಹೋರ್ಮುಜ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಲಾಗಿದೆ. ಹಾಗೆ ಇರಾನ್ ಕೂಡ ಹೇಳಿತ್ತು, ನೀವು ಜಲಸಂಧಿಯನ್ನು ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ, ಟಚ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ನಾವು ಅಲ್ಲಿ ವಾಟರ್ ಬಾಂಬ್ಸ್ನ ಇಟ್ಟಿದ್ದೀವಿ. ಏನು ಹಡಗುಗಳೇನಿವೆ ಅವು ಪಾಸ್ ಆಗಬೇಕು, ಸ್ಟ್ರೇಟ್ ಆಫ್ ಹೋರ್ಮುಜ್ ಥ್ರೂ ಹೋಗಬೇಕು ಅಂತ ಅಂದರೆ ನಮಗೆ ಇಂತಿಷ್ಟು ಅಂತ ಟೋಲ್ ಕಟ್ಟಬೇಕು, ಸುಂಕ ಕಟ್ಟಬೇಕು ಅಂತ ಹೇಳಿತ್ತು. ಇದಕ್ಕೆ ಅಮೆರಿಕ ಒಪ್ಪಲಿಲ್ಲ. ಹೀಗಾಗಿ ಇದೀಗ ಹೋರ್ಮುಜ್ ಜಲಸಂಧಿಯನ್ನೇ ಬ್ಲಾಕ್ ಮಾಡಲಾಗಿದೆ. ಯಾವುದೇ ಹಡಗುಗಳು ಇದೀಗ ಜಲಸಂಧಿಯ ಮುಖಾಂತರ ಹೋಗೋ ಹಾಗೆ ಇಲ್ಲ. ಇರಾನ್ ವಿರುದ್ಧ ಅಮೆರಿಕ ಅಧ್ಯಕ್ಷ ಟ್ರಂಪ್ ಗುಡುಗಿದ್ದಾರೆ. ಇರಾನ್ ಬಳಿ ಅಣು ಶಸ್ತ್ರಾಸ್ತ್ರ ಇರೋಕೆ ನಾವು ಬಿಡೋದಿಲ್ಲ, ಒಪ್ಪದಿದ್ರೆ ಯಾವುದೇ ಒಪ್ಪಂದ ಇಲ್ಲ ಅಂತ ಟ್ರಂಪ್ ಗುಡುಗಿದ್ದಾರೆ. ಇರಾನ್ ಬಳಿ ಪರಮಾಣು ಅಸ್ತ್ರ ಇರೋದಿಲ್ಲ, ನಾವು ಅದನ್ನು ಅವರಿಂದ ಮರಳಿ ಪಡೀತೇವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ಇದೇ ವಿಚಾರಕ್ಕಾಗಿ ಆರಂಭವಾದ ಯುದ್ಧ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದೆ. ಅಣ್ವಸ್ತ್ರ ವಿಚಾರಕ್ಕಾಗಿ ಆರಂಭ ಆಯಿತು, ಇದೀಗ ಹೋರ್ಮುಜ್ ವಿಚಾರಕ್ಕೆ ಬಂದು ನಿಂತಿದೆ. ಇರಾನ್ ಬಳಿ ಅಣ್ವಸ್ತ್ರ ಇರೋದಿಲ್ಲ, ಅವರು ಒಪ್ಪದಿದ್ರೆ ಯಾವುದೇ ಒಪ್ಪಂದ ಇರೋದಿಲ್ಲ. ಇದೇ ಮೇನ್ ರೀಸನ್ ಮೊನ್ನೆಯ ಪೀಸ್ ಟಾಕ್ ವಿಫಲ ಆಗೋದಕ್ಕೆ. ಎಂದಿಗೂ ಒಪ್ಪಂದ ಆಗೋದಿಲ್ಲ. ಅವರು ಒಪ್ಪಲಿಲ್ಲ ಅಂದರೆ, ಈ ಅಣ್ವಸ್ತ್ರ ವಿಚಾರಕ್ಕಾಗಿ ಅವರು ಒಪ್ಪಲಿಲ್ಲ ಅಂದರೆ ಯಾವತ್ತಿದ್ರೂ ಒಪ್ಪಂದ ಆಗೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. Very badly. What was the sticking point over? You said it was over nuclear. It was over nuclear, very similar, yeah, very good. I guess you're listening. It's over the fact that they will never have a nuclear weapon. Iran, you marking it down? Iran will not have a nuclear weapon. And we agreed to a lot of things, but they didn't agree to that. And I think they will agree to it. I'm almost sure of it. In fact, I am sure of it. If they don't agree, there's no deal. There'll never be a deal. Iran will not have a nuclear weapon, and we're going to get the dust back. We'll get it back either. We'll get it back from them or we'll take it. Well, he's done a good job. It's Steve and Jared. They've all done a very good job. And ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತ್ ರಾಮಯ್ಯ. ಅನಂತ್, ಇನ್ನು ಹೋರ್ಮುಜ್ ಜಲಸಂಧಿಯನ್ನ ಬ್ಲಾಕ್ ಮಾಡಿದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಇರಾನ್ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡಬಹುದು, ಜೊತೆಗೆ ಜಾಗತಿಕವಾಗಿ ಯಾವ ರೀತಿ ಪರಿಣಾಮ ಆಗಬಹುದು ಅಂತ ತೈಲ ಹಾಗೂ ಅನಿಲದ ವಿಚಾರದಲ್ಲಿ? ಸಿಂಚನ, ಏನು ಹೊರ್ಮುಜ್ ಜಲಸಂಧಿಯನ್ನ ನಾವು ಬ್ಲಾಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು.
ಆ ಪ್ರಕಾರವಾಗಿ ನಿನ್ನೆ ಇಂಡಿಯಾ ಟೈಮ್ 7:30 ನಂತರದಲ್ಲಿ ಅಮೆರಿಕದ ಫೈಟರ್ ಜೆಟ್ಗಳು ಏನು ಒಮನ್ ಕಡೆಯಿಂದ ಯಾವುದೇ ಏನು ಇರಾನ್ನ ಒಂದು ಶಿಪ್ಗಳು ಯಾವುದೇ ಏನು ಈ ಕಡೆ ಒಮನ್ ಕಡೆಯಿಂದ ಹಾದು ಹೋಗುವ ರೀತಿನಲ್ಲಿ ಮತ್ತೆ ಈ ಕಡೆಯಿಂದ ಆ ಕಡೆ ಹೋಗುವ ರೀತಿನಲ್ಲಿ ಅಂದ್ರೆ ಎರಡೂ ಕಡೆಯಿಂದ ಯಾವುದೇ ಹಡಗುಗಳು ಬರದ ರೀತಿಯಲ್ಲಿ ಮತ್ತೆ ಇರಾನ್ಗೆ ತೆರಳದ ರೀತಿನಲ್ಲಿ ಬ್ಲಾಕೇಡ್ ಅನ್ನ ಮಾಡಲಾಗಿದೆ ಈಗಾಗ್ಲೇನೆ. ಏನು ಮತ್ತೊಂದು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ ಈಗಾಗ್ಲೇ ಏನು ಇರಾನು ಮೈನಿಂಗ್ ಅನ್ನ ಮಾಡಿದ್ದೆ, ಏನು ಹೊರ್ಮುಜ್ ಜಲಸಂಧಿಯಲ್ಲಿ ಮೈನಿಂಗ್ ಅನ್ನ ಮಾಡಿರುವಂತದ್ದು. ಈಗ ಮೈನಿಂಗ್ ಅನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಈಗಾಗಲೇ ಏನು ಕೆಲವು ಅಧಿಕಾರಿಗಳು ಹೊರ್ಮುಜ್ ಜಲಸಂಧಿ ಮೇಲೆ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಡೆತ್ ಆಗಿದ್ದಾರೆ. ಅವ್ರು ಎಲ್ಲೆಲ್ಲಿ ಮೈನಿಂಗ್ ಮಾಡಿದ್ದಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಿಲ್ಲ. ಹೀಗಾಗಿ ಒಂದು ರೀತಿನಲ್ಲಿ ಇರಾನ್ಗೂ ಕೂಡ ಸಂಕಷ್ಟ, ಎಲ್ಲೆಲ್ಲಿ ಮೈನಿಂಗ್ ಮಾಡಿವೆ ಅನ್ನೋದು ಹುಡುಕೋದು ಕೂಡ ಒಂದು ರೀತಿ ಕಷ್ಟ ಆಗಿದೆ. ಇನ್ನೊಂದ್ ಕಡೆ ಟ್ರಂಪ್ ಅವರು ಕರೆಯನ್ನ ನೀಡಿದ್ದಾರೆ ಇತರ ಏನು ನ್ಯಾಟೋ ದೇಶಗಳಿಗೂ ಕೂಡ ನೀವೆಲ್ಲರೂ ಸಪೋರ್ಟ್ ಮಾಡ್ಬೇಕು. ಬ್ರಿಟನ್ ಮತ್ತೆ ಫ್ರಾನ್ಸ್ ಕೂಡ ಅವರು ಕರೆ ನೀಡಿದ್ದಾರೆ. ಏನು ಹೊರ್ಮುಜ್ ಅಲ್ಲಿ ಈಗಾಗಲೇ ನಾವು ಬ್ಲಾಕೇಡ್ ಮಾಡಿದೀವಿ, ನೀವು ಕೂಡ ಸಪೋರ್ಟ್ ಮಾಡಿ, ಅಲ್ಲಿ ಇರುವಂತಹ ಮೈನಿಂಗ್ ಅನ್ನ ಹುಡುಕ್ಲಿಕ್ಕೆ ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅದನ್ನ ಅವ್ರಿಗೆ ಏನು ಇರಾನಿಗೆ ಒಂದು ರೀತಿಯಾದಂತಹ ಆರ್ಥಿಕ ದಿಗ್ಬಂಧನ ವಿಧಿಸಂಗಾಗುತ್ತೆ. ಈ ಮುಖಾಂತರವಾಗಿ ಇರಾನು ಏನು ತನ್ನ ಒಂದು 2 ಡಿಮ್ಯಾಂಡ್ ಏನಿದೆಯಲ್ಲ, ನ್ಯೂಕ್ಲಿಯರ್ ಡೆವಲಪ್ಮೆಂಟ್ ಮಾಡುವಂತದ್ದು, ಜೊತೆಗೆ ಏನು ಹೊರ್ಮುಜ್ ನಲ್ಲಿ ಟೋಲ್ ಸಂಗ್ರಹ ಮಾಡುವಂತ ವಿಚಾರ ಇದಿಲ್ಲ ಅದನ್ನ ಕೈ ಬಿಡ್ಬೋದು ಅಂತ ಹೇಳ್ಬಿಟ್ಟು. ಆದ್ರೆ ನ್ಯಾಟೋ ಈ ಒಂದು ಟ್ರಂಪ್ ಅವರ ಕರೆಗೆ ಯಾವುದೇ ಸೊಪ್ಪಾಗ್ದಂಗೆ ಕಾಣ್ತಾ ಇಲ್ಲ. ನ್ಯಾಟೋ ಪಡೆ ಬಂದ್ಬಿಟ್ಟು ಇಲ್ಲ ನಾವು ಈ ಒಂದು ವಿಚಾರದಲ್ಲಿ ನ್ಯೂಟ್ರಲ್ ಆಗಿರ್ತೀವಿ ಅನ್ನೋ ಒಂದು ಸ್ಟ್ಯಾಂಡ್ ಅನ್ನ ವ್ಯಕ್ತಪಡಿಸಿದೆ. ಮತ್ತೊಂದು ಕಡೆ ಈಗ ಏನಾದ್ರೂ ಇರಾನ್ ಈ ಕಡೆ ಏನು ಒಮೆನ್ ಕಡೆಯಿಂದ ಈಗಾಗಲೇ ಅಮೆರಿಕ ಬ್ಲಾಕೇಡ್ ಮಾಡಿರೋದ್ರಿಂದ ಬೇರೆ ಏನ್ ಮಾಡ್ಬೋದು, ಮತ್ತೊಂದು ರೂಟ್ ಏನು ಹೋತಿ ಕಡೆಯಿಂದ ಹೋತಿ ಅವರ ಸಪೋರ್ಟ್ ಅನ್ನ ಪಡೆದು ಮತ್ತೊಂದು ರೂಟ್ ಅನ್ನ ಹುಡುಕುವಂತ ಸಾಧ್ಯತೆ ಇದೆ. ಆ ಒಂದು ರೂಟ್ ಮುಖಾಂತರ ಬರುವಂತ ಚಾನ್ಸಸ್ ಇದೆ ಅಂತ ಹೇಳಿ ಇರಾನ್ನ ಈಗ ಏನು ಒಂದು ಕಾನೂನು ಅಂದ್ರೆ ಒಂದು ಕಾನೂನು ಇಲಾಖೆಯಿಂದ ಈಗಾಗಲೇ ಮಾಹಿತಿ ಕೂಡ ಬಂದಿದೆ. ಅದನ್ನ ಯಾವ ರೀತಿಯಾಗಿ ಶಿಪ್ಗಳನ್ನ ಕಳಿಸ್ತಾರೆ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ಇನ್ನ ಮತ್ತೊಂದು ವಿಚಾರವನ್ನ ಗಮನಿಸಬೇಕಾದ್ರೆ ನೀವು ಕೇಳಿದ ರೀತಿಯಲ್ಲಿ ಇದು ತುಂಬಾ ಈಗಾಗಲೇ ಏನು ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತೆ. ನೆನ್ನೆಯಿಂದಲೇ ಕೂಡ ಆಯಿಲ್ ಆಗಿರ್ಬೋದು ಮತ್ತೆ ಗ್ಯಾಸ್ ಅಂದ್ರೆ ಗ್ಯಾಸ್ ನ ಅವಲಂಬನೆ ಮಾಡಿರುವಂತಹ ದೇಶಗಳಿಗೂ ಕೂಡ ಆತಂಕ ಎದುರಾಗಿದೆ. ಏನಾಗುತ್ತಪ್ಪ, ಏನಾಗೋ ಚಾನ್ಸಸ್ ಇದೆ, ಅಂದ್ರೆ ಇದು ಎಲ್ಲಿವರೆಗೂ ಕೂಡ ಮುಂದುವರಿಬಹುದು ಅನ್ನೋ ಒಂದು ರೀತಿಯಲ್ಲಿ ತುಂಬಾ ಚಿಂತೆಗೆ ಈಡನ್ನ ಮಾಡ್ಕೊಟ್ಟಿದೆ ಈ ಒಂದು ಹೊರ್ಮುಜ್ ನ ಏನು ಬ್ಲಾಕೇಡ್ ಮಾಡಿರುವಂತಹ ಅಮೆರಿಕದ ಒಂದು ನೀತಿ. ಇದರ ಜೊತೆಗೆ ಈಗಷ್ಟೇ ಬಂದಿರುವಂತಹ ಮಾಹಿತಿ ಪ್ರಕಾರ ಏನು ನ್ಯೂಕ್ಲಿಯರ್ ಏನು ಒಂದು ಪ್ರೋಗ್ರಾಮ್ ಅನ್ನು ನಾವು 5 ವರ್ಷಗಳ ಕಾಲ ನಾವು ತಡೆ ಹಿಡಿತೀವಿ ಅಂತ ಹೇಳ್ಬಿಟ್ಟು ಇರಾನ್ ಮಾಹಿತಿಯನ್ನ ಹಾಕಿದೆ. ಆದ್ರೆ ಇದಕ್ಕೆ ಅಮೆರಿಕ ಒಪ್ತಾ ಇಲ್ಲ, ನಾವ್ ಹೇಳ್ತಾ ಇರೋದು 20 ವರ್ಷದವರೆಗೂ ನೀವು ಯಾವುದೇ ರೀತಿಯಾದಂತಹ ನ್ಯೂಕ್ಲಿಯರ್ ಡೆವಲಪ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಮೆರಿಕ ಹೇಳ್ತಾ ಇದೆ. ಬಟ್ ಅದಕ್ಕೆ ಇರಾನ್ ಒಪ್ತಾ ಇಲ್ಲ. 5 ವರ್ಷದವರೆಗೆ ನಾವು ನ್ಯೂಕ್ಲಿಯರ್ ಅನ್ನ ಡೆವಲಪ್ ಮಾಡೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ಈ 2 ಮಾತುಕತೆಗಳು ಈ ಹೊರ್ಮುಜ್ ಅನ್ನ ಬ್ಲಾಕೇಡ್ ಮಾಡಿದ ನಂತರದಲ್ಲಿ ಈ ಒಂದು ಮಾತುಕತೆ ಬಂದಿದೆ ಅನ್ನೋದು ಒಂದು ಮಾಹಿತಿ ಹೊರಬಿದ್ದಿದೆ. ಇದರ ನಡುವೆ ಮತ್ತೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನ ನಿನ್ನೆಯಿಂದಲೂ ಕೂಡ ಅದು ಹೇಳ್ತಾ ಇದ್ದಾರೆ. ಒಂದು ಏನು ಇಂಟರ್ನ್ಯಾಷನಲ್ ಮಾಧ್ಯಮದಲ್ಲೂ ಕೂಡ ಈ ಒಂದು ವಿಚಾರ ಪ್ರಸ್ತಾಪ ಆಗ್ತಿದೆ. ಏನಪ್ಪಾ ಅಂದ್ರೆ ಏನು ಈ ಒಂದು ಸೀಸ್ ಫೈರ್ ಏನು ಇಸ್ಲಾಮಾಬಾದ್ ಅಲ್ಲಿ ಏನೊಂದು ಫೈಲ್ ಆಯ್ತಲ್ಲ, ಆ ಒಂದು ಫೈಲ್ ಆದ ನಂತರದಲ್ಲಿ ಮತ್ತೆ ಅದು ಹೋಲ್ಡಿಂಗ್ ಅಲ್ಲಿ ಇಟ್ಟಿದೀವಿ, ಮತ್ತೆ ಅದನ್ನ ಮಾತುಕತೆ ಇದೆ ಅಂದ್ರೆ ಮತ್ತೊಂದು ಸುತ್ತಿನ ಮಾತುಕತೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಶಹಬಾಜ್ ಶರೀಫ್ ಅವರು ಒಂದು ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ. ಈ ಒಂದು ವಿಚಾರನೂ ಕೂಡ ಒಂದ್ ರೀತಿಯಾಗಿ ಬಹುಶಃ ಹಂಗೇನಾರ ಆದ್ರೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯಬಹುದಾ ಅನ್ನೋ ಒಂದು ಕುತೂಹಲ ಕೂಡ ಎಲ್ಲರಲ್ಲೂ ಕೂಡ ಮೂಡಿರುವಂತದ್ದು. ಸದ್ಯದ ಮಟ್ಟಿಗೆ ಈಗ ಏನು ಅಮೆರಿಕ ಬ್ಲಾಕೇಡ್ ಅನ್ನ ಮಾಡಿರೋದ್ರಿಂದಾಗಿ ಇರಾನ್ ಸದ್ಯದ ಮಟ್ಟಿಗೆ ಸ್ವಲ್ಪ ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಆರ್ಥಿಕವಾಗಿ ಸಾಕಷ್ಟು ತೊಂದರೆ ಕೂಡ ಆಗ್ಬೋದು. ಇರಾನ್ ಈ ನಿಟ್ಟಿನಲ್ಲಿ ನಾವು ಯಾವುದೇ ಕಾರಣ ಏನು ನಾವು ಬಗ್ಗೋದಿಲ್ಲ, ನಾವು ಅಮೆರಿಕ ಯಾವುದೇ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡಿ ನಮ್ಮನ್ನು ಬಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡಿ ನಾವು ಅದಕ್ಕೆ ಬಗ್ಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇನ್ನೊಂದು ಕಡೆ ಏನು ಡೊನಾಲ್ಡ್ ಟ್ರಂಪ್ ಅವರು ಕೂಡ ಒಂದ್ ವೇಳೆ ಏನಾದ್ರೂ ನಮ್ಮ ಆದೇಶವನ್ನು ಮೀರಿ ನಾವು ಬ್ಲಾಕೇಡ್ ಅನ್ನ ಮಾಡಿದೀವಿ, ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿವಿ, ಅದನ್ನು ಮೀರಿ ಏನಾದ್ರೂ ಒಂದ್ ವೇಳೆ
ಅವರ ಅಳಿದುಳಿದಂತ ಹಡಗುಗಳು ಅಂತ ಹೇಳ್ತಾರೆ ಟ್ರಂಪ್ ಅವರು. ಅಂದ್ರೆ ಆಲ್ರೆಡಿ ನಾವೆಲ್ಲರನ್ನೂ ಅವ್ರನ್ನ ಡಿಸ್ಟ್ರಾಯ್ ಮಾಡಿದೀವಿ, ಇನ್ ಸ್ವಲ್ಪ ಇರ್ಬೋದೇನೋ, ಅದು ಏನಾದ್ರು ಬಂತು ಅಂದ್ರೆ ಅವನ್ನು ಕೂಡ ನಾವು ಮುಲಾಜಿಲ್ದಲ್ಲೇ ಹೊಡೆದಾಕ್ತಿವಿ ಅಂತ ಹೇಳಿದ್ದಾರೆ. ಇದಕ್ಕೆ ಇನ್ನೊಂದು ಕಡೆ ಇರಾನ್ ಈಗ ಯಾವ ರೀತಿಯಾದಂತಹ ಪ್ರತ್ಯುತ್ತರವನ್ನ ಕೊಡುತ್ತೆ, ಯಾವ ರೀತಿಯಾದಂತಹ ಒಂದು ಆಲ್ಟರ್ನೇಟ್ ರೂಟ್ ಅನ್ನ ಏನಾದ್ರೂ ಕಂಡುಕೋಬಹುದಾ, ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬಾ ಇನ್ನೂ ಕೂಡ ಕುತೂಹಲ ಇದೆ ಸಿಂಚನ. ಅನಂತ್, ಈಗ ನೀವು ಹೇಳಿದ್ರಿ ಅಂದ್ರೆ ಜಲಸಂಧಿ ಬಳಿ ಇರಾನ್ ಹಡಗು ಬಂದ್ರೆ ಅದನ್ನ ನಾಶ ಮಾಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಇದು ಕೇವಲ ಇರಾನ್ಗೆ ಮಾತ್ರನಾ ಅಥವಾ ಎಲ್ಲಾ ದೇಶಗಳ ಹಡಗುಗಳಿಗೂ ಇದು ಅಪ್ಲೈ ಆಗುತ್ತಾ, ಹೇಗೆ ಅಂತ? ಇಲ್ಲ, ಇದು ಇರಾನ್ಗೆ ಮಾತ್ರ ಅಪ್ಲೈ ಆಗುವಂತದ್ದು ಸಿಂಚನ. ಏನ್ ಅವ್ರು ಇರಾನ್ಗೆ ಮಾತ್ರ ನಾವು ಇರಾನ್ ಶಿಪ್ಗಳಿಗೆ ಅಳಿದುಳಿದ ಶಿಪ್ಗಳನ್ನ ಹೊಡೆದಾಕ್ತಿವಿ ಅಂತ ಹೇಳಿರುವಂತದ್ದು. ಹೀಗಾಗಿ ಇರಾನ್ಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಹೊರತು ಬೇರೆ ಯಾವುದಕ್ಕೂ ಇಲ್ಲ. ಮತ್ತೊಂದ್ ಕಡೆ ಇರಾನ್ ಕೂಡ ಹೇಳಿದೆ, ನಾವು ಭಾರತಕ್ಕೆ ಯಾವುದೇ ಸಮಸ್ಯೆ ಇಲ್ದರೆ ನಾವು ಹಡಗುಗಳ ಏನು ಗ್ಯಾಸ್ ಅನ್ನ ನಾವು ಸಪ್ಲೈ ಮಾಡ್ತೀವಿ, ಈಗಾಗಲೇ 2 ಶಿಪ್ ಅನ್ನ ನಾವು ಮತ್ತೆ ಕಳಿಸ್ತಾ ಇದೀವಿ ಅಂತ ಹೇಳಿದ್ದಾರೆ. ಏನು ಈ ವಿಚಾರದಲ್ಲಿ ಮತ್ತೊಂದು ಅಮೆರಿಕದ ನಡೆಯನ್ನು ಕೂಡ ಏನು ಇಂಟರ್ನ್ಯಾಷನಲ್ ಲಾ ಪ್ರಕಾರವಾಗಿ ಖಂಡನೆ ಆಗಿದೆ. ಯಾವುದೇ ಒಂದು ಜಲಸಂಧಿಯನ್ನ ಏನು ತಡೆ ಹಿಡಿಯುವಂತದ್ದು ಅದು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಇನ್ನೊಂದು ಕಡೆ ಟೋಲ್ ಸಂಗ್ರಹ ಮಾಡೋದು ಕೂಡ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಅಂತ ಹೇಳ್ಬಿಟ್ಟು ಇರಾನ್ ನಡೆಯನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖಂಡನೆ ಕೂಡ ಆಗಿದೆ. ಇದು ಓನ್ಲಿ ಅಪ್ಲೈಡ್ ಇರಾನ್ ಶಿಪ್ಸ್ ಅಷ್ಟೇ ಅಂತ ಹೇಳ್ಬಿಟ್ಟು ಕಂಡು ಬರುತ್ತೆ. ಬಟ್ ಬೇರೆ ಯಾವುದೇ ಹಡಗುಗಳಿಗೆ ಇಂತಹ ಒಂದು ನಿಷೇಧ ಇಲ್ಲ ಸಿಂಚನ. ಓಕೆ, ಥ್ಯಾಂಕ್ ಯು ಅನಂತ್ ರಾಮಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.